ಹಾಯ್ ಹಲೋ ಎಲ್ಲ ನನ್ನ RRB ಎಕ್ಸ್ಪೀರಿಯನ್ಸ್ಗೆ ಜೈ ಹಿಂದ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಕರೆದಿರತಕ್ಕಂಥ ಹುದ್ದೆಗಳು RPF ರೈಲ್ವೆ ಪ್ರೊಡಕ್ಷನ್ ಫೋರ್ಸ್ ಅಂತ ಹೇಳ್ಕೊಂಡು ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದ್ರು. ಓಕೆ, ಆ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರಿ, ಪುರುಷ ಮತ್ತು ಮಹಿಳೆಯರು ಪ್ರತಿಯೊಬ್ಬರಿಗೆ ಕೂಡ ಈ ಹುದ್ದೆಯನ್ನ ಅರ್ಜಿಯನ್ನ ಸಲ್ಲಿಸೋಕೆ ಒಂದು ಅವಕಾಶವನ್ನು ಕೊಟ್ಟಿದ್ರು. ಟೋಟಲಿ ಬಂದ್ಬಿಟ್ಟು 4,208 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ರು. ಕಾನ್ಸ್ಟೇಬಲ್ ಎಷ್ಟಪ್ಪ ಅಂದ್ರೆ 4,208 ಹುದ್ದೆಗಳನ್ನ ಕಾನ್ಸ್ಟೇಬಲ್ 10ನೇ ತರಗತಿ ಮುಗಿಸಿದವರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿಯನ್ನ ಕೊಟ್ಟಿದ್ರು. ಬಹಳ ದಿನಗಳ ನಂತರ RPF ರೈಲ್ವೆ ಪ್ರೊಡಕ್ಷನ್ ಅಲ್ಲಿ ಬೆಸ್ಟ್ ಆಗಿರ್ತಕ್ಕಂಥ RRB ಅಲ್ಲಿ ಇದೊಂದು ಬೆಸ್ಟ್ ಜಾಬ್ನೇ. ಓಕೆ, ಬೆಲ್ಟ್ ಡ್ಯೂಟಿ ಏನಾದ್ರು ಮಾಡ್ಬೇಕಂತ ನಿಮ್ಮ ಕನಸಿನ ಡ್ರೀಮ್ ಇತ್ತಪ್ಪ ಅಂತಂದ್ರೆ ಇದು ಜಬರ್ದಸ್ತ್ ಆಗಿರ್ತಕ್ಕಂಥ ಇನ್ಫಾರ್ಮ್ ಕೂಡ ಇರ್ತೈತಿ. ಎಲ್ಲ A to Z ನೀವೇನು ವರದಿ ಡಿಫೆನ್ಸ್ ಅಲ್ಲಿ ಆಗ್ಬೇಕಂತಿಲ್ಲ, ಇದು ಕೂಡ ಅಷ್ಟು ಶಿಸ್ತವಾಗಿರ್ತಕ್ಕಂಥ ಇನ್ಫಾರ್ಮೇ ಇರ್ತದ. ಇದು ಬಂದ್ಬಿಟ್ಟು ಎಕ್ಸಾಮ್ ಡೇಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ನಿನ್ನೆ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಆ ನೋಟಿಸ್ ನಲ್ಲಿ ಯಾವ ಡೇಟ್ ಇಂದ ಯಾವ ಡೇಟಿನವರೆಗೆ ಎಕ್ಸಾಮ್ ಇರ್ತದ ಅಂತ ಹೇಳಿ ನಿನ್ನೆ ತಾನೇ ಮಾಹಿತಿಯನ್ನ ಕೊಟ್ಟಿದ್ದೆ. ಇನ್ನೊಂದ್ಸರಿ ನಿಮ್ಗೆ ಎಕ್ಸಾಮ್ ಸಿಲೆಬಸ್ ಏನಿರ್ತದ, ಸೊ ಇದ್ರ ಫಿಸಿಕಲ್ ಯಾವ ತರ ಫಿಸಿಕಲ್ ಅನ್ನ ಕ್ವಾಲಿಫೈ ಆಗ್ಬೇಕಾಗತ್ತೆ. ಸೊ ಮೊದಲಿಗೆ ಎಕ್ಸಾಮ್ ಇರ್ತದೆ, ಎಕ್ಸಾಮ್ ಆದ ನಂತರ ನೆಕ್ಸ್ಟ್ ಪ್ರೊಸೆಸ್ ಏನಿರ್ತದ ಅದೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಇದು ವಿಡಿಯೋ ಲೆಂದಿ ಆದ್ರೂ ಪರವಾಗಿಲ್ಲ, ಸಂಪೂರ್ಣವಾಗಿ ನೋಡ್ಕೊಡ್ರಿ. ನೆಕ್ಸ್ಟ್ ಯಾವ ನೋಟಿಫಿಕೇಶನ್ ಕೂಡ ಓದ್ಬೇಕಂತ ಅವಕಾಶ ಇಲ್ಲ. ಇದರಲ್ಲಿ ನಾನು ಕೊಡ್ತಿರ್ತಕ್ಕಂಥ ಮಾಹಿತಿ ನೀವು ಎಂಟು ಮಟ್ಟ ನೋಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಗೆ ಅರ್ಥವಾಗುತ್ತಾ. ಓಕೆ, ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲಿಗೆ ಜಾಯ್ನ್ ಆಗ್ತಾ ಇದ್ದೀರಪ್ಪ ಅಂದ್ರೆ ಈಗಾಗಲೇನ ಒಂದು ಲೈಕ್ ಮಾಡ್ರಿ. ಓಕೆ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಓಕೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ, ಯಾಕಂದ್ರೆ ಎಜುಕೇಶನ್ ಟೈಮ್ನಲ್ಲಿ ಇಂಥವೆಲ್ಲ ಅರ್ಥ ಆಗ್ತಿರಲ್ಲ. ಯಾಕಂದ್ರೆ ಎಜುಕೇಶನ್ ಅಂದ್ರೆ ನನ್ನ ಎಕ್ಸಾಮ್ ಏನಾದರೂ ಫೇಲ್ ಆದ್ರೆ ನಾನು ಏನು ಮಾಡಲಿ, ಅದ್ರ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಇರ್ತದೆ. ಆದ ಕಾರಣಕ್ಕೋಸ್ಕರ ಇವ್ರ ಬಗ್ಗೆ ಜಾಸ್ತಿ ಗಮನ ವಹಿಸ್ರಿ. ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳೋದೊಡನೆ ಒಂದು ಜಾಬ್ ಅನ್ನು ಹುಡ್ಕೊಳಕ ತಯಾರಿನ ಮಾಡ್ಕೊಡ್ರಿ, ಅವ್ರಿಗೆ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿದ್ದೀರಿ ನೋಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಬಟನ್ ಅಂತ. ಈ ಸಬ್ಸ್ಕ್ರೈಬ್ ಬಟನ್ ಹೊತ್ಕೊಂಡ್ರೆ ಡೈಲಿ ಇನ್ಫಾರ್ಮೇಶನ್ಗಳು, ಇದ್ರ ಅಡ್ಮಿಟ್ ಕಾರ್ಡು, ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಟೋಟಲಿ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತದೆ. ಯಾವ್ದಪ್ಪ ಅಂತಾರ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕಂಡಕ್ಟ್ ಅನ್ನ ಮಾಡ್ತಾರ. ಓಕೆ, ಈ ಟೆಸ್ಟ್ ಅನ್ನ ಯಾವ ಲ್ಯಾಂಗ್ವೇಜ್ ನಲ್ಲಿ ಇರ್ತದೆ, ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕನ್ನಡ, ಇಂಗ್ಲಿಷ್, ಹಿಂದಿ. ಓಕೆ, ಕನ್ನಡದಲ್ಲಿ ಕೂಡ ಎಕ್ಸಾಮ್ ಇರ್ತದ. ಕನ್ನಡದಲ್ಲಿ ನೀವೇನಾದ್ರೂ ಎಕ್ಸಾಮ್ ಅನ್ನ ಬರಿಬೇಕಂತ ನೀವೇನಾದ್ರೂ ಚಾಯ್ಸ್ ಮಾಡಿದ್ರೆ ಸೊ ನೀವು ಕನ್ನಡ ಎಕ್ಸಾಮ್ ನಲ್ಲೇ ಬರಿಬಹುದು, ಕನ್ನಡದಲ್ಲೇ ಎಕ್ಸಾಮ್ ಅನ್ನ ತಗೊಳ್ಬಹುದು. ಅಕಸ್ಮಾತ್ ಸರ್ ನಾನು ಕನ್ನಡದಲ್ಲಿ ಒಂದು ಕ್ವಶನ್ ಅರ್ಥ ಆಗ್ಲಿಲ್ಲ, ಅದನ್ನ ಯಾವ ತರ ಮಾಡಬೇಕು? ಎಸ್, ಅಲ್ಲಿ ಆಪ್ಷನ್ ಇರ್ತದ. ಆ ಕ್ವಶನ್ಗೆ ಟಿಕ್ ಮಾಡ್ಕೊಂಡ್ಬಿಟ್ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನು ತಗೊಂಡ್ಬಿಟ್ಟು ಆ ಇಂಗ್ಲಿಷ್ ನಲ್ಲಿ ನೀವು ಆ ಕ್ವಶನ್ಗೆ ಆನ್ಸರ್ ಅನ್ನ ಮಾಡೋಕೆ ಅವಕಾಶವನ್ನ ಕೊಟ್ಟಿರ್ತಾರ. ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಕ್ವಶನ್ಸ್ ಗಳು ಎಷ್ಟಿರ್ತಾವ ಸರ್? 120 ಕ್ವಶನ್ಸ್ ಗಳು ಇರ್ತಾವ. ಎಷ್ಟಪ್ಪ ಅಂತಂದ್ರೆ 120 ಕ್ವಶನ್ಸ್ ಗಳು ಇರ್ತಾವ. 120 ಮಾರ್ಕ್ಸ್ ಕೂಡ ಇರ್ತದ. ಎಷ್ಟಪ್ಪ ಅಂದ್ರೆ 120 ಕ್ವಶನ್ಸ್ ಇರ್ತಾವ, 120 ಮಾರ್ಕ್ಸ್ ಕೂಡ ಇದಕ್ಕೆ ಇರ್ತದ. ಓಕೆ, ಇದಕ್ಕೆ ಟೈಮಿಂಗ್ ಎಷ್ಟಿರುತ್ತೆ? ಟೈಮಿಂಗ್ ಬಂದ್ಬಿಟ್ಟು 1.5 ತಾಸು, 90 ಮಿನಿಟ್ಸ್ ಟೈಮಿಂಗ್ ಕೂಡ ನಿಮ್ಗೆ ಇದರಲ್ಲಿ ಇರ್ತದ. ಎಷ್ಟಪ್ಪ ಅಂತಂದ್ರೆ 90 ನಿಮಿಷ ಟೈಮಿಂಗ್ ಇರ್ತದ. ನೆಕ್ಸ್ಟ್ ಬಂದ್ಬಿಟ್ಟು ನೆಗೆಟಿವ್ ಕೂಡ. ಓಕೆ, ನೆಗೆಟಿವ್ ಎಷ್ಟಿದೆ ಸರ್ ಇದಕ್ಕೆ ಅಂತಂದ್ರೆ -1/3. 3 ಕ್ವಶನ್ ತಪ್ಪಾದ್ರೆ 1 ಮಾರ್ಕ್ಸ್ ಕಟ್ ಆಗುವಂತ ಚಾನ್ಸಸ್ ಇದರಲ್ಲಿ ಇರ್ತದ. 1/3 ಕೂಡ ನೆಗೆಟಿವ್ ಕೂಡ ಕೊಟ್ಟಿದಾರ. ಇದು ಆನ್ಲೈನ್ ಮುಖಾಂತರ ನಿಮ್ ಸೆಲೆಕ್ಷನ್ ಪ್ರೊಸೆಸ್ಗೆ ಮೊದಲಿಗೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡ್ತಾರೆ. ಬಿಟ್ಟ ತಕ್ಷಣ ಆ ಮಾಹಿತಿಯನ್ನು ಕೊಡ್ತೀನಿ. ಅದಾದ್ಮೇಲೆ ಬಿಟ್ಟ ಮೇಲೆ ನಿಮ್ಗೆ ಆನ್ಲೈನ್ ಮುಖಾಂತರ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ನೀವು ಆನ್ಲೈನ್ ಮುಖಾಂತರ ಎಕ್ಸಾಮ್ ಅನ್ನ ಬರೆಯಕ್ಕೆ ಹೋಗ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕಪ್ಪ ಅಂದ್ರೆ SLC ಮಾರ್ಕ್ಸ್ ಕಾರ್ಡ್ ಏನ್ ಬೇಕಂತಿಲ್ಲ. ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ, ಸೊ ಅರ್ಜಿಗಳಲ್ಲಿ ಹಾಕಾಗ ಏನಾದ್ರೂ ತೊಂದರೆ ಆಗಿದ್ರೆ SLC ಮಾರ್ಕ್ಸ್ ಕಾರ್ಡ್ ಅನ್ನ ತಗೊಂಡೋಗ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, 2 ಫೋಟೋಸ್ ಮತ್ತೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ತಗೊಂಡೋದ್ರೆ ಸೊ ನೀವು ಎಕ್ಸಾಮ್ಗೆ ಎಂಟ್ರಿ ಮಾಡ್ತಾರ. ಎಕ್ಸಾಮ್ ನಲ್ಲಿ ಕ್ವಾಲಿಫೈ ಆದ್ರೆ ಅಂತ ತಿಳ್ಕೊಡ್ರಿ. ಫಿಸಿಕಲ್ ಇರ್ತದ. ಫಿಸಿಕಲ್ ನಲ್ಲಿ PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳಿ ನಿಮ್ಗೆ ಕಂಡಕ್ಟ್ ಅನ್ನ ಮಾಡ್ತಾರ. ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಚೆಕಿಂಗ್ ಅನ್ನ ಮಾಡ್ತಾರ. ಓಕೆ, ಇದ್ರ ಸಿಲೆಬಸ್ ಏನಿರುತ್ತೆ, ಓಕೆ ಯಾವ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಅನ್ನ ಬರೀಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಒಂದ್ಸರಿ ಚೆಕ್ ಅನ್ನ ಮಾಡ್ಕೊಡ್ರಿ. ಓಕೆ ಸ್ನೇಹಿತರೆ, ಹೈಟ್ ಬಹಳಷ್ಟು ಕಡಿಮೆ ಇದೆ. ಆದ ಕಾರಣಕ್ಕೋಸ್ಕರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ದಿನ, ಇನ್ನೊಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಕೊಂಡ್ಬಿಟ್ಟು ಎಕ್ಸಾಮಿಗೆ ಇನ್ನೂ ಟೈಮಿಂಗ್ ಇದೆ, ಚೆನ್ನಾಗಿ ಸ್ಟಡಿ ಮಾಡ್ಕೊಡ್ರಿ. ಇಲ್ಲಿ ಬಂದ್ಬಿಟ್ಟು ಹೈಟ್ ಏನಿದೆ ಸರ್, ಇದಕ್ಕೆ ಎಕ್ಸಾಮ್ ಸಿಲೆಬಸ್ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ನೋಟ್ ಮಾಡ್ಕೊಡ್ರಿ. ಪ್ರತಿಯೊಬ್ಬರು ಕೂಡ ಒಂದು ರಫ್ ಶೀಟ್ ಅನ್ನ ತಗೊಳ್ರಿ. ಬೇಕಾದಪ್ಪ ಅಂದ್ರೆ ವಿಡಿಯೋನ ಸೇವ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಡ್ರಿ, ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಬೇಸಿಕ್ ಅರ್ಥಮೆಟಿಕ್ ಅಂತ ಏನಪ್ಪಾ ಅಂದ್ರೆ
ಬೇಸಿಕ್ ಅರ್ಥಮೆಟಿಕ್ ಅಂತ ಹೇಳಿಕೆಸಿಂದ ನಿಮ್ಗೆ ಎಷ್ಟು ಕ್ವಶನ್ಗಳು ಇರ್ತಾವಪ್ಪ ಅಂದ್ರೆ 35 ಕ್ವಶನ್ಸ್ಗಳು ಇರ್ತಾವ, 35 ಮಾರ್ಕ್ಸ್ ಇರ್ತದ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಎಬಿಲಿಟಿ ಅಂತ ಹೇಳಿಕೆಸಿಂದ ರೀಸನಿಂಗ್ ಅಂತ ಏನಂತೀವಲ್ಲ ಅದು ಬಂದ್ಬಿಟ್ಟು ನಿಮ್ಗೆ ಎಷ್ಟಪ್ಪ ಅಂದ್ರೆ ರೀಸನಿಂಗ್ ಕೂಡ 35 ಕ್ವಶನ್ಸ್ ಇರ್ತಾವ, 35 ಮಾರ್ಕ್ಸ್ ಕೂಡ ಇರ್ತದ. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ತರನಾಗಿ ಜನರಲ್ ಅವೇರ್ನೆಸ್ ಅಂತ ಹೇಳಿಕೆಸಿಂದ ಟೋಟಲಿ 50 ಕ್ವಶನ್ಸ್ಗಳು ಇರ್ತಾವ, 50 ಮಾರ್ಕ್ಸ್ ಕೂಡ ಇದರಲ್ಲಿ ಇರ್ತದ. ಅಂದ್ರೆ ಟೋಟಲಿ 120 ಕ್ವಶನ್ಸ್, 120 ಮಾರ್ಕ್ಸ್ ಕೂಡ ಇದರಲ್ಲಿ ಇರ್ತದೆ. ಒಂದೂವರೆ ತಾಸ ಎಕ್ಸಾಮ್ ಟೈಮಿಂಗ್ ಕೂಡ ಇರ್ತದ. ಓಕೆ ಸರ್, ಅದರಲ್ಲಿ ಯಾವ ತರಹದ ನಂಬರ್ ಸಿಸ್ಟಮ್ ಆಯ್ತು, ಡಾಟಾ ಇಂಟರ್ಪ್ರಿಟೇಷನ್ ಆಯ್ತು, ರೇಷಿಯೋ ಅಂಡ್ ಪ್ರಿಪರೇಷನ್, ಮೆನ್ಸುರೇಷನ್, ಸ್ಪೀಡ್ ಅಂಡ್ ಟೈಮ್, ಡಿಸ್ಟೆನ್ಸ್, ಟೈಮ್ ಅಂಡ್ ವರ್ಕ್, ಅಲ್ಜಿಬ್ರಾ, ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಂಪೌಂಡ್ ಇಂಟ್ರೆಸ್ಟ್, ಎವರೇಜಸ್, ಪರ್ಸೆಂಟೇಜ್, ರಿಲೇಶನ್ಶಿಪ್ ಬಿಟ್ವೀನ್ ನಂಬರ್ಸ್, ಈ ತರ ಎಲ್ಲ ಪ್ರಾಫಿಟ್ ಅಂಡ್ ಲಾಸ್, ಈ ತರದೆಲ್ಲ ಚಾಪ್ಟರ್ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರ. ಓಕೆ ಸರ್, ನಾನು ಇದಕ್ಕೆ ತಯಾರಿ ಮಾಡ್ತೀನಿ. ಓಕೆ, ನಾನು ಎಕ್ಸಾಮ್ ಅನ್ನ ಫೇಸ್ ಮಾಡೋ ಹತ್ರ ನನ್ನ ಹತ್ರ ಟ್ಯಾಲೆಂಟೆಡ್ ಇದೆ, ನಾನು ಫೇಸ್ ಮಾಡೇ ಮಾಡ್ತೀನಿ ಅಂತ ಯಾರಾದ್ರೂ ನೀವು ಕಾನ್ಫಿಡೆಂಟ್ ಇತ್ತಂದ್ರೆ ಸೊ ಫಿಸಿಕಲಿ ಕೂಡ ತಯಾರಿಯನ್ನ ಮಾಡಲೇಬೇಕು. ಓಕೆ, ಏನಿದೆ ಫಿಸಿಕಲ್ ಗೊತ್ತಾ? ಹೈಟ್ ಬಂದ್ಬಿಟ್ಟು ಪುರುಷರಿಗೆ ಬಹಳಷ್ಟು ಕಡಿಮೆ ಆಗಿರ್ತಕ್ಕಂಥ ಬೆಸ್ಟ್ ಅಪಾರ್ಚುನಿಟಿ ಅನ್ಕೊಳ್ಬಹುದು. ಅಗ್ನಿವೀರ ಏನಾದ್ರು ಆಗಿರಲಿಲ್ಲಪ್ಪ ಅಂದ್ರೆ SSCGD ಹೈಟ್ ಬರಲ್ಲ ಸರ್, ನಂದು ಇನ್ನು ಉಳಿದಿರ್ತಕ್ಕಂಥ ಟ್ರೇಡ್ಸ್ಮನ್ ಹುದ್ದೆಗಳಲ್ಲಿ ಕೂಡ ನಂದು ಹೈಟ್ ಬರಲ್ಲ ಅಂತ ಏನಾದ್ರು ನೀವು ಅನ್ಕೊಂಡಿದ್ರೆ ಇದೊಂದು ಹುದ್ದೆಯನ್ನ ಪಡೆದುಕೊಳ್ಳಕ್ಕೆ ನಿಮ್ಗೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅನ್ಕೊಳ್ಬಹುದು. ಇಲ್ಲಿ ಬಂದ್ಬಿಟ್ಟು UR OBC ದವರಿಗೆ 165 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕು. ಎಷ್ಟಪ್ಪ ಅಂತಾರೆ 165 ಸೆಂಟಿಮೀಟರ್. ಮಹಿಳೆಯರು 157 ಸೆಂಟಿಮೀಟರ್ ನ ಹೊಂದಿರಬೇಕಾಗತ್ತ. ನೆಕ್ಸ್ಟ್ ಅದೇ ತರನಾಗಿ SC ST ದವರಿಗೆ 160 ಸೆಂಟಿಮೀಟರ್ ನ ಹೊಂದಿರಬೇಕು. ಮಹಿಳೆಯರು ಎಷ್ಟಪ್ಪ ಅಂತಂದ್ರೆ 152 ಸೆಂಟಿಮೀಟರ್ ನ ಹೈಟ್ ಅನ್ನ ಹೊಂದಿದ್ರೆ ಇದಕ್ಕೂ ಅಪ್ಲಿಕೇಬಲ್ ಆಗ್ತಾರೆ. ಚೆಸ್ಟ್ ಬಂದ್ಬಿಟ್ಟು 80 ಇಂದ 85 ಎಕ್ಸ್ಪಾಂಡೆಡ್ ಅನ್ನ ಮಾಡಬೇಕು. SC ST ದವರಿಗೆ 76 ಇಂದ 81 ಮಟ್ಟ ನೀವು ಎಕ್ಸ್ಪಾಂಡೆಡ್ ಚೆಸ್ಟ್ ಅನ್ನ ಎಕ್ಸ್ಪಾಂಡೆಡ್ ಮಾಡಬೇಕಾಗುತ್ತೆ. ಸರ್, ಫಿಸಿಕಲ್ ರನ್ನಿಂಗ್ ಏನು ನೋಡ್ಬೇಕು? ರನ್ನಿಂಗ್ ಯಾವ ತರ ಇರುತ್ತೆ? ಎಸ್, ಹಾರ್ಡ್ ರನ್ನಿಂಗ್. ನಾನೇ ಹೇಳ್ತಾ ಇದ್ದೀನಿ, ಹಾರ್ಡ್ ಆಗಿರ್ತಕ್ಕಂಥ ರನ್ನಿಂಗೇ ಇರ್ತದ. ಓಕೆ, ಈ ರನ್ನಿಂಗ್ ಅನ್ನ ಯಾವ ತರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಪಾಸ್ ಆಗುವಂತ ಚಾನ್ಸ್ ಇರುತ್ತೆ ಅಂತ ತಿಳ್ಕೊಡ್ರಿ. ರನ್ನಿಂಗ್ ಬಂದ್ಬಿಟ್ಟು 1600 ಮೀಟರ್ ರನ್ನಿಂಗ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ನೀವು ಅನ್ಕೊಂಡಿರೋ ಹಾಗೆ ರನ್ನಿಂಗ್ ಹಾರ್ಡ್ ಇರುತ್ತೆ. 1600 ಮೀಟರ್ ರನ್ನಿಂಗ್ ಅನ್ನ 5 ನಿಮಿಷ 45 ಸೆಕೆಂಡ್ ನಲ್ಲಿ ನೀವು ಈ ರನ್ನಿಂಗ್ ಅನ್ನ ಪಾಸ್ ಮಾಡಬೇಕು. ಪುರುಷರು ಮಾತ್ರ. ಓಕೆ, ಮಹಿಳೆಯರಿಗೆ ಬೇರೆ ಇದೆ. ನಾನು ಹೇಳ್ತಿರ್ತಕ್ಕಂಥದ್ದು ಪುರುಷರಿಗೆ 1600 ಮೀಟರ್ ರನ್ನಿಂಗ್ ಅನ್ನ ಏನು ಆರ್ಮಿ ರ್ಯಾಲಿಯಲ್ಲಿ ರನ್ನಿಂಗ್ ಏನು ಓಡ್ತಿದ್ದಿಲ್ಲ ಅದೇ ತರನಾಗಿ ಇಲ್ಲಿ ಕೂಡ ಓಡಬೇಕು. ಆರ್ಮಿ ರ್ಯಾಲಿಯಲ್ಲಿ ಫಸ್ಟ್ ಗ್ರೂಪ್ ಅಂತ ಹಿಡಿತಿದ್ರು. 5:30 ಸೆಕೆಂಡ್ ಒಳಗಡೆ ಯಾರು ಬರ್ತಾರಲ್ಲ ಅವ್ರು ಫಸ್ಟ್ ಗ್ರೂಪ್ ಅಂತ ಕಂಡಕ್ಟ್ ಅನ್ನ ಮಾಡ್ತಿದ್ರು. ಇಲ್ಲಿ ಬಂದ್ಬಿಟ್ಟು 1600 ಮೀಟರ್ ಅನ್ನ ಪ್ರತಿಯೊಬ್ರು ಕೂಡ 5:45 ಒಳಗಡೆ ಕವರ್ ಯಾರು ಮಾಡ್ತಿರಲ್ಲ ಅವ್ರು ಮಾತ್ರ ಪಾಸ್. ಫಿಸಿಕಲ್ ಅಲ್ಲಿ ಯಾವುದೇ ತರನಾದಂತ ಮಾರ್ಕ್ಸ್ ಕನೆಕ್ಟ್ ಆಗುತ್ತಂತ ಏನೇನಿಲ್ಲ. ಇದೇನು ಕೂಡ ಮಾರ್ಕ್ಸ್ ಕ್ವಾಲಿಫೈ ಆಗೋದಿಲ್ಲ. ಡೈರೆಕ್ಟ್ ಆಗಿ ನಿಮ್ಗೆ ಜಸ್ಟ್ ಫಿಸಿಕಲಿ ಪಾಸ್ ಆಗಬೇಕು, ಕ್ವಾಲಿಫೈ ಆಗಬೇಕು. ಇಷ್ಟನ್ನ ಮಾತ್ರ ನೀವು ಪಾಸ್ ಮಾಡಲೇಬೇಕಾಗುತ್ತೆ. ಮಹಿಳೆಯರು ಬಂದ್ಬಿಟ್ಟು 800 ಮೀಟರ್ ರನ್ನಿಂಗ್ ಇರ್ತಾರೆ. ಎಷ್ಟಪ್ಪ ಅಂತಂದ್ರೆ 800 ಮೀಟರ್ ರನ್ನಿಂಗ್ ಇರ್ತೈತಿ. ನಿಮ್ಗೆ 3 ನಿಮಿಷ 40 ಸೆಕೆಂಡ್ ಓಡಬೇಕು. ಎಷ್ಟಪ್ಪ ಅಂದ್ರೆ 3 ನಿಮಿಷ 40 ಸೆಕೆಂಡ್ ನಲ್ಲಿ ನೀವು ರನ್ನಿಂಗ್ ಅನ್ನ ಕವರ್ ಮಾಡ್ಬೇಕಪ್ಪ ಅಂದ್ರೆ ನೀವು ಕೂಡ ಹಾರ್ಡ್ ಆಗಿ ಪ್ರಾಕ್ಟೀಸ್ ಮಾಡಲೇಬೇಕು. ನೀವು ಕೂಡ ಚೆನ್ನಾಗಿ ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಎಸ್ ಸರ್ ಇದೊಂದು ಪಾಸ್ ಮಾಡ್ಕೊಂಡ್ಬಿಟ್ರೆ ಆಯ್ತಾ? ಇಲ್ಲ ಸ್ನೇಹಿತರೆ, ಇನ್ನೂ ಕೂಡ ಇದೆ. ಹೈ ಜಂಪ್ ಇದೆ, ಲಾಂಗ್ ಜಂಪ್ ಇದೆ. ಇದನ್ನು ಕೂಡ ಪಾಸ್ ಮಾಡಲೇಬೇಕು. ಇದರಲ್ಲಿ ಒಂದನ್ನ ಫೇಲ್ ಆದ್ರೆ ಡಿಸ್ಕ್ವಾಲಿಫೈ. ಪ್ರತಿ ಒಂದು ಟೆಸ್ಟ್ ಅನ್ನು ಕೂಡ ಆರ್ಮಿದಲ್ಲಿ ಹೈ ಜಂಪ್, ಲಾಂಗ್ ಜಂಪ್, ಜಿಗ್ಜಾಗ್ ಏನಾದ್ರು ಮಿಸ್ ಆದ್ರೆ ನಡೀತದ. ಬಟ್ ಇಲ್ಲಿ ನಡೆಯೋದಿಲ್ಲ. ಪ್ರತಿ ಒಂದು ಟೆಸ್ಟ್ ಅನ್ನ ಪಾಸ್ ಆಗ್ಲೇಬೇಕು. ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಅದು ಪ್ರಾಕ್ಟೀಸ್ ಯಾವ ತರ ಮಾಡ್ಬೇಕಂತ ನಾನು ಅದಕ್ಕೆ ಹೇಳ್ಕೊಡ್ತೇನೆ. ಇಲ್ಲಿ ಬಂದ್ಬಿಟ್ಟು ಲಾಂಗ್ ಜಂಪ್ ಇರುತ್ತೆ. ಪುರುಷರಿಗೆ 14 ಫೀಟ್ ಇರ್ತದೆ. ನೆಕ್ಸ್ಟ್ ಹೈ ಜಂಪ್ 4 ಫೀಟ್ ಇರ್ತದೆ. ಮಹಿಳೆಯರು ನೋಡ್ಕೊಡ್ರಿ 9 ಫೀಟ್ ಲಾಂಗ್ ಜಂಪ್ ಇರುತ್ತೆ, 3 ಫೀಟ್ ಹೈ ಜಂಪ್ ಇರುತ್ತೆ. ಓಕೆ, ಇದನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಇಷ್ಟೆಲ್ಲ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸರ್, ಎಕ್ಸಾಮ್ ಡೇಟ್ ಯಾವಾಗ? ಎಕ್ಸಾಮ್ ಡೇಟ್ ಅನ್ನ ನಾನು ಇನ್ನೇ ತಾನೇ ತಿಳಿಸಿದ್ದೀನಿ. ಇನ್ನೊಂದ್ಸರಿ ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ಳಿ. ಕನ್ಫರ್ಮೇಶನ್ ಏನಪ್ಪಾ ಅಂದ್ರೆ ಯಾವ ಡೇಟ್ಗೆ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತ ಕೊಟ್ಟಿದ್ದಾರೆ ನೋಟಿಸ್ ನಲ್ಲಿ. 2ನೇ ತಾರೀಕಿಂತ 20ನೇ ತಾರೀಕು ಮಾರ್ಚ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಎಷ್ಟಪ್ಪ ಅಂತಾರೆ 2ನೇ ತಾರೀಕಿಂತ ಹಿಡಿದು 20ನೇ ತಾರೀಕು ಮಟ್ಟ 18 ದಿನದ ಹೊರಗಡೆ RPF ಕಾನ್ಸ್ಟೇಬಲ್ ಎಕ್ಸಾಮ್ ಅನ್ನ ನಡೀತಾ ಇದೆ. ಎಷ್ಟಪ್ಪ ಅಂತಾರೆ
2ನೇ ತಾರೀಕಿಂದ ಹಿಡಿದು 20ನೇ ಮಾರ್ಚ್ 2025 ಮಟ್ಟ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಆಗುತ್ತಾ. ಓಕೆ, ಎಕ್ಸಾಮ್ ಡೇಟ್ ನೋಟಿಸ್ ಕೂಡ ನಿನ್ನೆ ಸೆಂಡ್ ಮಾಡಿದೀನಿ. ಇನ್ನೂ ಒಂದ್ಸರಿ ನೋಡ್ತೀನಪ್ಪ ಅಂತಂದ್ರೆ ನನ್ನ ಟೆಲಿಗ್ರಾಮ್ದಲ್ಲಿ ಅದನ್ನು ಸೇರನ್ನ ಮಾಡಿರ್ತೀನಿ, ಹೋಗಿ ಒಂದ್ಸರಿ ಚೆಕ್ ಅನ್ನ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಕನ್ನಡದಲ್ಲೇ ಎಕ್ಸಾಮ್ ಇರ್ತೈತಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಇನ್ನೇನು ಬಹಳ ದಿನ ಉಳಿದಿಲ್ಲ. ಯಾರಾದರೂ ಓಕೆ ಸರ್ ನನ್ನ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡಾದ್ಮೇಲೆ ಸೊ ನಾನು ಫಿಸಿಕಲಿಗಾದ್ರೂ ತಯಾರಿ ಮಾಡೋಕೆ SSGDನೂ ಹಾಕಿದ್ದೀನಿ ಸರ್, ನನ್ನ ಟ್ರೆಡಿಷನಲ್ ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರೆ ಅವಕ್ಕೂ ಕೂಡ ತಯಾರಿಯನ್ನು ಮಾಡಬೇಕು, ರೈಲ್ವೆ ಡಿ ಗ್ರೂಪ್ನು ತಯಾರಿ ಮಾಡಬೇಕು. ಸೊ ನನ್ನ ಅದೇ ತರನಾಗಿ ಅಗ್ನಿವೀರ್ ಯಾವುದೇ ಒಂದು ಡಿಫೆನ್ಸ್ ಫೋರ್ಸಸ್ನಲ್ಲಿ ಡಿ ಗ್ರೂ ರೈಲ್ವೆದಲ್ಲಿ ಆಯಿತು SSCಯಲ್ಲಿ ಆಯಿತು ಯಾವುದೇ ಒಂದು ಹುದ್ದೆಯನ್ನು ತಯಾರಿಯನ್ನು ಮಾಡಬೇಕಂತ ನನ್ನ ಕನಸಿದೆ ಸರ್. ನಾನು ಆದಷ್ಟು ಬೇಗ ಈ ಜಾಬನ್ನು ಪಡೆದುಕೊಳ್ಬೇಕು. ನಾನೀಗ ಆಲ್ರೆಡಿ ಮನೆಯಲ್ಲಿ ಖಾಲಿ ಕುತ್ಕೊಂಡಿದ್ದೀನಿ. ನನ್ನ ಡಿಗ್ರಿ ಎಕ್ಸಾಮ್ ಕೂಡ ಮುಗಿದಿದ್ದವು. ಇನ್ನು ನನ್ನ ಕಾಲೇಜೇನು ಅಷ್ಟು ನೆಸಸರಿ ಇಲ್ಲ ಸರ್ ಅಂತ ಏನಾದರೂ ನೀವು ಅನ್ನೋರಿದ್ರಪ್ಪ ಅಂದರೆ ನಿಮಗೋಸ್ಕರನೇ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಕೇಸಂದ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ನುರಿತ ಶಿಕ್ಷಕರಿಂದ ನಿಮ್ಗೆ ಬೋಧನೆಯನ್ನು ಕೊಡ್ತವೆ. HJ ಡಿಫೆನ್ಸ್ ಅಕಾಡೆಮಿ ಅಂತೇಳಿ ಕೇಸಂದ ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ ನವನಗರ ಬಾಗಲಕೋಟದಲ್ಲಿ ನಿಮ್ಗೆ ಎಕ್ಸಾಮ್ ಪ್ರಿಪ್ರೇಷನ್ ಆಯಿತು. ಎಕ್ಸಾಮ್ ಸಿಲೆಬಸ್ ಅನ್ನ ಪ್ರತಿಯೊಂದು ಡೈಲಿ ಕ್ಲಾಸಸ್ಗಳು ನಡೀತಾವೆ. ಫಿಸಿಕಲ್ ಟ್ರೈನಿಂಗ್ ಇರ್ತದೆ ಮಾರ್ನಿಂಗ್, ನೆಕ್ಸ್ಟ್ ಲೈಬ್ರರಿ ಫೆಸಿಲಿಟಿ ಇರ್ತದ. ಅದೇ ತರನಾಗಿ ನಿಮ್ಗೆ ಪ್ರತಿಯೊಂದು ಮೆಡಿಕಲ್ ಟೆಸ್ಟ್ ಯಾವ ಥರ ಕಂಡಕ್ಟ್ ಅನ್ನ ಮಾಡ್ತಾರೆ, ಯಾವ ಥರ ನೀವು ಮೆಡಿಕಲ್ ಆಯಿತು. ನೆಕ್ಸ್ಟ್ ಅದೇ ತರನಾಗಿ ಫಿಸಿಕಲ್ ಯಾವ್ಯಾವ ಟ್ರೇಡಿಗೆ ಆರ್ಮಿದಲ್ಲಿ ಯಾವ ಥರ ಇರುತ್ತೆ, RPF ನಲ್ಲಿ ಯಾವ ಥರ ಇರುತ್ತೆ, SSCGDಯಲ್ಲಿ ಯಾವ ಥರ ಇರುತ್ತೆ, ಪ್ರತಿಯೊಂದು ಮೆಡಿಕಲ್ ಆಯಿತು, ಫಿಸಿಕಲ್ ಆಯಿತು, ಎಕ್ಸಾಮ್ ತಯಾರಿ ಆಯಿತು, ಆನ್ಲೈನ್ ಎಕ್ಸಾಮ್ ಅನ್ನ ಯಾವ ಥರ ಫೇಸ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿನ್ನ ಹತ್ರ ಹೆವಿ ಟ್ಯಾಲೆಂಟ್ ಇದ್ರೂ ಕೂಡ ಕಂಪ್ಯೂಟರ್ ಬೇಸ್ ಮುಂದೆ ಹೋಗಿ ಎಕ್ಸಾಮ್ ಬರೆಯುವಂಥ ಟ್ಯಾಲೆಂಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಇಲ್ಲೇ ನಾವು ಕಂಪ್ಯೂಟರ್ ಮುಂದೆ ಕುಂದಿರಿಸಿ ಎಕ್ಸಾಮ್ ಅನ್ನ ಯಾವ ಥರ ಬರಿಬೇಕು, ಯಾವ ಥರ ಸಿಸ್ಟಮ್ ಆನ್ ಮಾಡ್ಕೋಬೇಕು, ಹೋದ ತಕ್ಷಣ ನಿಮ್ಮ ಸಿಸ್ಟಮ್ ಅನ್ನ ಯಾವ ಥರ ಚೆಕಿಂಗ್ ಮಾಡ್ಕೊಳ್ಬೇಕು, ಏನಾದರೂ ಮಿಸ್ಟೇಕ್ಸ್ ಇದ್ರೆ ಅಡ್ವಾನ್ಸ್ ಆಗಿ ರಿಪೋರ್ಟ್ ಮಾಡಬೇಕಾಗತ್ತೆ. ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ರಿಪೋರ್ಟ್ ಆದ್ರೆ ಅವ್ರಿಗೆ ಸಂಬಂಧ ಇರೋದಿಲ್ಲ. ಅವೆಲ್ಲ ಮಾಹಿತಿಗಳನ್ನ ನಾವು ನಿಮ್ಗೆ ತರಬೇತಿಯನ್ನ ಕೊಡ್ತಾ ಇದೀವಿ. ಈಗಾಗಲೇ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದಾವೆ. ನೀವು ಅಡ್ಮಿಷನ್ ಮಾಡ್ಕೊಳ್ಬೇಕಾಗಿದ್ರೆ ಈಗಾಗಲೇ ಅಡ್ಮಿಷನ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ನ. ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ ಅನ್ನ ಮಾಡ್ಕೊಡ್ರಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ, ಎಕ್ಸಾಮ್ ನ ಚೆನ್ನಾಗಿ ಬರೀರಿ. ಓಕೆ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ ಇನ್ಫಾರ್ಮೇಶನ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.